ನಾಶವಾಗುತ್ತೇನೆಂದು ತಿಳಿದ ನಂತರ ಕಂಸನಲ್ಲಿ ಹುಟ್ಟಿದ ಭಯ ಮತ್ತು ಶ್ರೀಕೃಷ್ಣನನ್ನು ಕೊಲ್ಲಲು ಮಾಡಿದ ಸಂಚುಗಳನ್ನು ಬಿಲ್ಲ ಹಬ್ಬ ಎಂಬ ನಾಟಕದ ಮೂಲಕ ಪ್ರದರ್ಶಿಸಲು ಆಗಮಿಸುತ್ತಿದ್ದಾರೆ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಕಣಿ ಅಯ್ಯೋ ಕಣಿಯೊಳರ್ ಬಂದಾರ, ನಾ ಹೋಗ್ತೀನಿ ತಡಿ ಅಮ್ಮ. ತಾಯಿ ನನ್ನ ಜಾತಕ ಹೇಳ್ರಿ ತಾಯಿ. ಕೈ ತೋರ್ಸವಿ. ಅವಿ ಅವಿ ಇದು ಎಂತ ಜಾತಕ? ಇದು ದೈವ ಜಾತಕ ಅವಿ. ಅಂದ್ರೆ ಶ್ರೀಮನ್ ನಾರಾಯಣನಿಗೆ ಜನ್ಮ ಕೊಟ್ಟ ದೇವಕಿ ಜಾತಕ ಅವಿ. ಹಂಗಂದ್ರೆ ಏನು ತಾಯಿ? ನನಗೆ ತಿಳಿಲಿಲ್ಲ. ನಿನಗೆ ಹೇಗೆ ಗೊತ್ತಾಗುತ್ತೆ ಬಿಡು. ಅರೆ ಆ ಸಣ್ಣವಿಗೆ ಏನು ಗೊತ್ತಾಗುತ್ತೆ? ನಾವ ಹೇಳೋಣ ಇರು. ಹಾಗಾದ್ರೆ ಯಾವುದು? ಬಿಲ್ಲಬ್ಬ ಪ್ರಸಂಗ ಹೇಳೋಣವಾ? ಬಿಲ್ಲ ಹಬ್ಬ? ಹಂಗಾದ್ರೆ ನಾ ಹೇಳ್ತೀನಿ. ಇಲ್ಲ ನಾನ್ ಮೊದ್ಲು ಹೇಳ್ತೀನಿ. ಇಲ್ಲ ನಾ ಹೇಳ್ತೀನಿ. ಇಲ್ಲ ನಾನ್ ಮೊದ್ಲು ಹೇಳ್ತೀನಿ. ಇಬ್ರು ಕೂಡ ಹೇಳೋಣ. ಏಕೆ ಬಡ್ದಾಡ್ತಿ? ಕೇಳವಿ ಹೇಳ್ತೀನಿ. ಇರು ನಾನು ಮೊದಲು ಹೇಳ್ತೀನಿ. ಆಯ್ತು ನೀನೇ ಹೇಳು. ಮಥುರೆಯ ರಾಜನಾದ ಕಂಸ ತನ್ನ ಸೋದರಿ ದೇವಕಿಯ ವಿವಾಹವನ್ನು ವಸುದೇವರೊಡನೆ ವೈಭವದಿಂದ ನೆರವೇರಿಸಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದನು. ಆಗ ಅಶರೀರವಾಣಿಯೊಂದು ಅಡ್ಡ ಬಂದು ನಿನ್ನ ಸಾವಿಗೆ ದೇವಕಿಯ ಅಷ್ಟಮ ಪುತ್ರನೇ ಕಾರಣವಾಗುತ್ತಾನೆ ಎಂದು ಭವಿಷ್ಯ ನುಡಿಯಿತು. ಇದರಿಂದ ಕ್ರೋಧಗೊಂಡ ಕಂಸ ತನ್ನ ತಂಗಿಯನ್ನೇ ಕೊಲ್ಲಲು ಸಿದ್ಧನಾದ. ಆದರೆ ವಸುದೇವ ಅಡ್ಡ ಬಂದು ದೇವಕಿಯ ಗರ್ಭದಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದರಿಂದ ಅವರನ್ನು ಸೆರೆಯಲ್ಲಿಟ್ಟರು. ವಸುದೇವ ಕೊಟ್ಟ ಮಾತಿನಂತೆಯೇ ಹುಟ್ಟಿದ ಎಲ್ಲ ಮಕ್ಕಳನ್ನು ಕಂಸನಿಗೆ ಒಪ್ಪಿಸುತ್ತಿದ್ದನು. ಕಂಸ ಹುಟ್ಟಿದ ಎಲ್ಲ ಮಕ್ಕಳನ್ನು ನಿರ್ದಯವಾಗಿ ಕೊಂದ. ಆದರೆ ಅಷ್ಟಮ ಗರ್ಭದಲ್ಲಿ ಶ್ರೀಮನ್ ನಾರಾಯಣ ಹುಟ್ಟಿ ತನ್ನನ್ನು ಗೋಕುಲದ ನಂದ ಗೋಪಾಲನ ಮನೆಯಲ್ಲಿ ಬಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ದೇವಕಿಯ ಮಡಿಲಿನಲ್ಲಿ ಇಡಬೇಕೆಂದು ವಸುದೇವನಿಗೆ ತಿಳಿಸಿದನು. ಕಂಸ ಅಷ್ಟಮ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ದನ್ನು ಕಂಡು ಆಶ್ಚರ್ಯಪಟ್ಟನು. ಅದನ್ನು ಕೊಲ್ಲಲು ಹೋದಾಗ ಅದು ಆಕಾಶಕ್ಕೆ ನೆಗೆದು ನಿನ್ನನ್ನು ಕೊಲ್ಲುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಮಾಯವಾಯಿತು. ಇದರಿಂದ ಕಂಸ ಗೋಕುಲದಲ್ಲಿ ಹಿಂದಿನ ದಿನ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಂದ. ಆದರೆ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದ ಕೃಷ್ಣನನ್ನು ಕೊಲ್ಲಲಾಗಲಿಲ್ಲ. ಅವನನ್ನು ಕೊಲ್ಲಲು ಕಂಸ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು. ಕೃಷ್ಣನು ಬೆಳೆಯುತ್ತಿದ್ದಂತೆ ಅವನ ಲೀಲೆಗಳು ಕಂಸನ ಕಿವಿಗೆ ಬೀಳತೊಡಗಿದವು. ಇಷ್ಟು ಗಂಭೀರವಾಗಿ ಏಕೆ ಹೇಳ್ತಿ? ಸ್ವಲ್ಪ ವ್ಯಂಗ್ಯವಾಗಿ ಹೇಳೋಣ ಬಾ. ಹೇಳೋದ್ಯಾಕೆ? ನಾಟಕವನ್ನೇ ತೋರಿಸೋಣ ಬಾ. ಒಡೆಯರು ಬರುತ್ತಿದ್ದಾರೆ, ಒಡೆಯರು ಬರುತ್ತಿದ್ದಾರೆ. ಕಂಸ ಮಹಾರಾಜನಿಗೆ ಬಹುಪರ ಬಹುಪರ ರಾಜಾಧಿರಾಜ ರಾಜ ಮಾರ್ತಾಂಡ. ಕಂಸ ಮಹಾರಾಜನಿಗೆ ಬಹುಪರ ಬಹುಪರ ರಾಜಾಧಿರಾಜ ರಾಜ ಮಾರ್ತಾಂಡ. ಕಂಸ ಮಹಾರಾಜನಿಗೆ ಬಹುಪರ ಬಹುಪರ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದುವುದು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನೊಡ್ಡಿದ್ದರೆ ಶಕಟನ ಸೊಂಟನೆ ಮುರಿದನಂತೆ. ಧೇನುಕ ಇವನ ಕೈಯಲ್ಲಿ ಆಟದ ಬುಗುರಿಯಾಗಿ ಹೋದ. ತೃಣಾವರ್ತ ಇವನ ಕೈಯಲ್ಲಿ ಆಟದ ಬುಗುರಿಯಾಗಿ ಹೋದ. ಗೋವರ್ಧನ ಬೆಟ್ಟ ಯಕಸಿ ಛತ್ರಿಯಾಗಿ ಹೋಯ್ತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ ಯಾರು ಕೊಟ್ರು? ಈ ಶಕ್ತಿ ಎಲ್ಲಿಂದ ಬಂತು? ಈ ಶಕ್ತಿ ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ಮ ಗೂಢಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಈ ಶೋಧನೆ? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಆ ಹೂ ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮಕ್ಕೆ ಮಂಗಳಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ. ಯಾರು ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಇರಲಿ, ನಾ ಹೇಳಿದೆನಲ್ಲ ಇಬ್ರು ಎಲ್ಲಿ? ಇವರೇ ಒಡೆಯ. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು ಕಾಲು. ಇದು ನಿಮ್ಮ ಕೈಯಲ್ಲ, ಇದು ನಿಮ್ಮ ಕಾಲುನೂ ಅಲ್ಲ, ಇದು ನಿಮ್ಮ ಎಕಡ ಎಕಡ. ಶಾಬಾಸ್. ಇದು ಕೈಯಲ್ಲ, ಇದು ಕಾಲಲ್ಲ,
ಇದು ಎಕ್ಕಡನೂ ಅಲ್ಲ, ಇದು ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲವಾಡದ ಕಮಾನನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಆದ್ರೆ ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರುತ್ತದೆ. ಆ ಕೀಲನ್ನು ಎಳೆದು ಬಿಟ್ರೆ ಮುಗೀತು. ಶಾಬಾಷ್, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನು ಬುದ್ಧಿ, ಏನ್ ಕತೆ. ಅಂದಾಗೆ ಆ ಪಿಳ್ಳಂಗೋ ಈ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ, ನನ್ನ ತಲೆ ತಿಂತೀರಿ. ಸುಮ್ನೆ ಇನ್ನೊಂದು ಬಾಗ್ಲಿಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗ್ಲಲ್ಲಿ ನಾನು ಬರಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ಇನ್ನ ಬುರುಡೆ ಒಡೆಯ ಸರ್ಕಾರಿ ಆಚೆ. ನೀವ ಈ ಕಡೆ. ಅಪ್ಪನೇ ಆಗಬೇಕು ಅನ್ನೋದಾತ. ಹಾ, ನಮ್ಮ ಪಟ್ಟದಾನೆ ಹೇಗಿದೆ? ಏನೋದರ ಹೆಸರು? ಕುವಲಯ ಪೀಡ, ಕುವಲಯ ಪೀಡ. ಔಷಧ ಪದ್ಯ ಎಲ್ಲ ಮಾಡಿದೀನಿ. ಹಲ್ಲದಿ ಬಣ್ಣ ನೋಡಿದರೆ ಸಾಕು ಘೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು, ಮತ್ತೆ ಬೀಳ್ಬೇಕು. ಕೆಲಸ ಎಲ್ಲ ಆದ್ಮೇಲೆ ಮದುವೆ ಹರಿಸಿ ಸುಟ್ಟು ಬಿಡಿ. ಬೇರೆ ಇನ್ನೇನಾದ್ರೂ ದಾಂಧಲೆ ಮಾಡಿತ್ತು. ಮಕ್ಕಳು ಮರಿ ಇರ್ತವೆ ಪಾಪ ಅಲ್ವಾ ಮತ್ತೆ? ಸರಿ, ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮ ಊರಿನಲ್ಲಿ ಕಂಬ ಕಂಬಕ್ಕೂ ಕಿವಿ, ಕಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ, ಇದು ಕಾಲುನೂ ಅಲ್ಲ, ಇದು ಎಕ್ಕಡನೂ ಅಲ್ಲ, ಇದು ಯಮಪಾಶ, ಯಮಪಾಶ. ಭಲೇ ತಮಾಷೆ. ನೀವಿನ್ನು ಹೊರಡಿ. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ರಾಜಕೀಯದಲ್ಲಿ ಯಾರು ಯಾರನ್ನು ನಂಬಬಾರದು. ನಿಮ್ಮನ್ನು ನೀವು ಕೂಡ. ಸರಿ, ಇಲ್ಲಿ ಕುಳಿತುಕೊಳ್ಳಿ. ಇರ್ಲಿ ಬುದ್ಧಿ, ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡ್ಯಲ್ಲಿ ಕೊಂಚ ಮಾಂಸ ಇರ್ಬೇಕು. ಸರಿ, ನೀವು ನೋಡಿದ್ರಿ ಅಂದ್ರಿ ಅವನ್ನ? ಏನಂದ್ರಿ ಒಡೆಯ? ನೀವು ನೋಡಿದ್ರಿ ಅಂದ್ರೆ ಕೃಷ್ಣನ್ನ? ಓ, ನೋಡಿದೆ ಒಡೆಯ. ಹೇಗಿದ್ದಾನ್ರಿ ಆ ಫಟಿಂಗ? ಈ ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರಾಗೆ ಇದ್ದಾನೆ ಅವ? ಅಂದ್ರೆ ತಾವು ಹೇಳೋದು ನಮಗೆ ತಿಳಿಲಿಲ್ಲ ಅಲ್ಲ. ಅವನು ನಮ್ಮ ದೇವಕಿ ಮಗ ಅನ್ಸ್ತಾನ ನಿಮಗೆ? ಕಣ್ಣು, ಮೂಗು, ಬಾಯಿ, ಕಿವಿ ದೇವಕಿ ತರ ಅಥವಾ ವಸುದೇನೋ ತರ? ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕಲ್ಲ. ಸರಿ, ಈ ಕೈ ಬೆರಳನ್ನು ನೋಡಿ. ಈ ಕೈ ಬೆರಳೆಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನೋ ಕಾಣಲಿಲ್ಲ, ಆದ್ರೆ ಈ ಕೈ ಮಾತ್ರ ಕೈ ಮಾತ್ರ ಹೀಗೆ ಕಾಣಿತು. ಎಲ್ಲ ಇವನ ಮಕ್ಕಳು ಸೋದರ ಮಾನು ಅಂತೇವೇನ್ರಿ? ಇರ್ಲಿ ಬಿಡಿ. ಈ ದರ್ಬಾರನ್ನ ಇಲ್ಲಿಗೆ ಕೊನೆಗೊಳಿಸೋಣ. ನಡೀರಿ, ಅರಮನೆಗೆ ತೆರಳೋಣ. ರಾಜಾದಿರಾಜ ರಾಜ ಮಾರ್ತಾಂಡ ಕಂಸ ಮಹಾರಾಜನಿಗೆ ಬಹುಪರ ಬಹುಪರ. ಇದಾದ ಮೇಲೆ ಏನಾಯ್ತು ಗೊತ್ತಾ? ಒಟ್ಟಲ್ಲಿ ಶ್ರೀಮನ್ ನಾರಾಯಣ ಶ್ರೀಕೃಷ್ಣನನ್ನು ಕೊಲ್ಲಕ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಾರ. ಇನ್ನು ಈ ವಸುದೇವ ದೇವಕಿಯನ್ನ ಬಂಗಾರದ ಸಂಕೋಲೆ ಹಾಕಿ ಬಂಧನದಲ್ಲಿಟ್ಟಿರುತ್ತಾರೆ. ಪಾಪ ವಸುದೇವ ದೇವಕಿ ಶ್ರೀಕೃಷ್ಣನ ಚಿಂತೆಯಲ್ಲಿ ಕುಳಿತಿರುತ್ತಾರೆ. ಆಗ ಏನಾಗುತ್ತೆ ಎಂಬ ಪ್ರಸಂಗ ನೋಡೋಣ ಬರ್ರಿ. ಅಕ್ರೂರ ಹೇಳಿದ, ಎದೆ ಉದ್ದಾಗುತ್ತಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನ ನೋಡಿ. ನನ್ನ ಕಣ್ಣಲ್ಲಿ ಅವರಿನ್ನು ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದರ ಮೇಲೆ ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ. ಮಕ್ಕಳು ಬೆಳೆದನ್ನು ನೋಡೋ ಅಪ್ಪ ಅಮ್ಮಂದ್ರೆ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೂಗಲಿಲ್ಲ, ತದಲು ನೋಡಿ ಕೇಳಲಿಲ್ಲ. ನೋಡಿ, ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ, ಬಾ ಬಾ. ನಿದ್ದೆ ಬಂತ ಬಾವ? ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೇವದ ಕಾಟ ಇಲ್ಲ. ಬಾ ಕೂತ್ಕೋ. ಶಾಬಾಷ್, ನನ್ನ ಮನೆಯಲ್ಲಿ ನನಗೇ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ. ರಾಜ್ಯ ಕಾರ್ಯನೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಮೊದಲಿಂದಲೂ ಬಲೆ ತಮಾಷೆ ನೀನು. ದೇವಕಿ, ನಿನ್ನ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಹಾಲ ಕುಡಿಯೋರು ನಾವು. ಹಾಲು ಹಿಡಿಸೋಲ್ಲ ನಮಗೆ. ಕ್ಷೀರಸಾಗರ ಮಂಥನ ಕತೆ ಗೊತ್ತಲ್ಲ ನಿಮಗೆ? ಬೇಡ ದೇವಕಿ, ಹಾಲು ಗೀಲು ಏನು ಬೇಡ. ನಿನ್ನ ಜೊತೆ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಮಗಳ ನಿನ್ನ ಕೊಡುವನು. ಮಾತಾಡು ಮಹಾರಾಜ. ನೋಡಿದೆಯಾ ನೋಡಿದೆಯಾ? ಇನ್ನೂ ನನ್ನ ಮೇಲೆ ಅಸಮಾಧಾನ ನಿಮಗೆ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದುಕೊಂಡೆಯಾ? ಸಂಕೋಲೆ ಹಚ್ಚಿದ್ದೀನಿ ನಿಜ, ಆದ್ರೆ ಅದು 100ಕ್ಕೆ 100 ಶುದ್ಧ ಅಪರಂಜಿ. ಇದು ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲ್ಗೆ 1 ಎಳೆ, ಎಲ್ಲ ಚಿನ್ನತೆ. 25 ವರ್ಷ ಆಯ್ತಲ್ಲ ಹಚ್ಚಿ. ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ.
ನಿಮಗೆ ಒಂದು ವಿಶೇಷ ಸುದ್ದಿ ಹೇಳೋಣ ಅಂತ ಬಂದೆ. ಇವತ್ತು ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ತಮ್ಮ ಶಕ್ತಿಯನ್ನು ರಾಜನ ಮುಂದೆ ಪ್ರದರ್ಶಿಸಬೇಕು. ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಚೋಯಿ ಹುಡುಗರದ್ದು. ಇವತ್ತ ಬಿಲ್ಲ ಹಬ್ಬ? ಯಾಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ಒತ್ತೊತ್ತಿಗೆ ಊಟ, ಒತ್ತೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೋಯೋ ಆಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಆಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆಯೊಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದವ್ರಿ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡುವಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡುವಾಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಣಿತ ನಾನು ಕೊಂದ ಮಕ್ಕಳೆಲ್ಲ ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು